ನಿಮ್ಮ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗ್ತಾ ಅಲ್ವಾ? ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ, ರೀಸನ್ ಏನಂತ ಹೇಳ್ತೀನಿ. ಗೈಸ್, ಅಪ್ಡೇಟ್ ಬಂದ್ಬಿಟ್ಟು ನಿನ್ನೆ ವಿಡಿಯೋದಲ್ಲಿ ನಾನು DSA ಸ್ಟಾರ್ಟ್ ಮಾಡೋದಕ್ಕೆ ಯಾವುದು ಬೆಸ್ಟ್ ಯೂಟ್ಯೂಬ್ ಚಾನಲ್ಸ್ ಅಂತ ಹೇಳಿದ್ದೆ. ತುಂಬ ಜನ ಸ್ಟೂಡೆಂಟ್ಸ್ ಆಲ್ರೆಡಿ ಆ ಚಾನಲ್ಸ್ನೆಲ್ಲ ನೋಡಿರ್ತೀರಾ. ನಿಮಗೆ ಯಾವ ಚಾನಲ್ ಸೂಟ್ ಆಗುತ್ತೆ ಅಂತ ಅಪ್ಡೇಟ್ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಕಡೆ ಬಂದರೆ ರೆಸ್ಯೂಮೆನ ಯಾವ ಥರ ಬಿಲ್ಡ್ ಮಾಡಬೇಕು ಆ್ಯಂಡ್ ರೆಸ್ಯೂಮೆಲಿ ಯಾವ ಮಿಸ್ಟೇಕ್ಸ್ ಇರಬಾರ್ದು ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಫಸ್ಟ್ ಮಿಸ್ಟೇಕ್ ಬಂದ್ಬಿಟ್ಟು ಸ್ಕಿಲ್ ಸೆಕ್ಷನ್ ಆಗಿ ರ್ಯಾಂಡಮ್ ಆಗಿ ಎಲ್ಲ ಸ್ಕಿಲ್ಸ್ನ ಮೆನ್ಷನ್ ಮಾಡೋದು. ಫಾರ್ ಎಕ್ಸಾಂಪಲ್, ನೀವೊಬ್ರು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪರ್ ಅಂತ ತಿಳ್ಕೊಳ್ಳಿ. ವೆಬ್ ಡೆವಲಪರ್ಗೆ ಯಾವ್ಯಾವ ಸ್ಕಿಲ್ಸ್ ಇರಬೇಕು, ಫ್ರಂಟ್ ಎಂಡ್ ಮತ್ತು ಬ್ಯಾಕ್ ಎಂಡ್ ಸ್ಕಿಲ್ಸ್ ಇರಬೇಕಾಯ್ತಾ. ಆ್ಯಂಡ್ ಅವ್ರು ಏನು ಮಾಡ್ತಾರೆ, ಯಾವ್ದಾದ್ರು ಒಂದು ಟೆಕ್ ಸ್ಟ್ಯಾಕ್ನ ಯೂಸ್ ಮಾಡ್ಕೊಂಡು ವೆಬ್ಸೈಟ್ನ ಬಿಲ್ಡ್ ಮಾಡ್ತಾರೆ. ಮನ್ ಸ್ಟ್ಯಾಕಾರೋ ಆಗಿರ್ಬೋದು ಅಥವಾ ಮೀನ್ ಸ್ಟ್ಯಾಕಾರೋ ಆಗಿರ್ಬೋದು. ಬಟ್ ನೀವೇನಂತ ಮೆನ್ಷನ್ ಮಾಡ್ತೀರಾ, HTML, CSS, ಜಾವಾ ಸ್ಕ್ರಿಪ್ಟ್, ಈ ಥರ ಎಲ್ಲ ವೆಬ್ ಡೆವಲಪ್ಮೆಂಟ್ ಅಂಡರಲ್ಲಿ ಯಾವ ಸ್ಕಿಲ್ಸ್ ಬರುತ್ತೆ ಇದನ್ನೆಲ್ಲ ಮೆನ್ಷನ್ ಮಾಡ್ಕೋತೀರಾ. ಬೆಟರ್ ಅದ್ರ ಬದಲು ಡೈರೆಕ್ಟ್ ಆಗಿ ಮನ್ ಸ್ಟ್ಯಾಕ್ ಡೆವಲಪರ್ ಅಂತ ನೀವೇನಾದ್ರು ಮೆನ್ಷನ್ ಮಾಡಿದ್ರಿ ಅಂತ ಅಂದ್ರೆ ಇಟ್ ವಿಲ್ ಬಿ ಗುಡ್. ಆ್ಯಂಡ್ ಸೆಕೆಂಡ್ ಮಿಸ್ಟೇಕ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಸೆಕ್ಷನ್ ಅಲ್ಲಿ ಡೈರೆಕ್ಟ್ ಆಗಿ ಜೆನರಿಕ್ ಕೋಡ್ಸ್ನ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್, ಜೆನರಿಕ್ ಕೋಡ್ಸ್ ಅಂದ್ರೆ ಯಾವ ಥರ ಗೊತ್ತಾ, ಈಗ ನೀವು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಡೈರೆಕ್ಟ್ ಆಗಿ ಪ್ರಾಜೆಕ್ಟ್ ನೇಮ್ನ ಮೆನ್ಷನ್ ಮಾಡೋದು. ಆ ಪ್ರಾಜೆಕ್ಟ್ ನೇಮ್ನ ಮೆನ್ಷನ್ ಮಾಡೋದ್ರ ಬದಲು ನಾನು ಇವತ್ತು ಯಾವ ಥರ ಹೇಳ್ಕೊಡ್ತೀನಿ ಆ ಥರ ಮೆನ್ಷನ್ ಮಾಡಿ, ಐ ಹ್ಯಾವ್ ಬಿಲ್ಟ್ ಅ ಪ್ರಾಜೆಕ್ಟ್ ವಿಚ್ ಹ್ಯಾವ್ ಬೀನ್ ಯೂಸ್ಡ್ ಬೈ ಮೋರ್ ದೆನ್ 500 ಪೀಪಲ್. ಇಲ್ಲಿ ನೀವು ಏನು ಮೆನ್ಷನ್ ಮಾಡ್ತಾ ಇದ್ದೀರಾ, 500 ಪೀಪಲ್ ಅನ್ನೋ ಒಂದು ವರ್ಡ್ನ ಮೆನ್ಷನ್ ಮಾಡ್ತಾ ಇದ್ದೀರಾ. ಅಂದರೆ ಅಲ್ಲಿ 500 ಅನ್ನೋ ಒಂದು ನಂಬರ್ನ ಯೂಸ್ ಮಾಡ್ತಾ ಇದ್ದೀರಾ. ಸೊ ಬೆಟರ್ ಜೆನರಿಕ್ ವರ್ಡ್ಸ್ ಬದಲು ನಂಬರ್ಸ್ನ ಯೂಸ್ ಮಾಡಿ ನಿಮ್ಮ ರೆಸ್ಯೂಮೇಲ್ ಆದಷ್ಟು. ಮೂರನೇ ಮಿಸ್ಟೇಕ್ ಬಂದ್ಬಿಟ್ಟು ಬೇಡದೇ ಇರೋ ಇಮೇಲ್ನ ನಿಮ್ಮ ರೆಸ್ಯೂಮೇಲ್ ಮೆನ್ಷನ್ ಮಾಡೋದು. ಆದಷ್ಟು ನಿಮ್ಮ ಇಮೇಲ್ನ ಯಾವ ಥರ ಇಡಿ ಅಂತ ಅಂದರೆ ಫಸ್ಟ್ ನೇಮ್ .lastname@gmail.com ಅಂತ ಇಟ್ಬಿಡಿ. ಸೊ ಇದರಿಂದ ಏನಾಗುತ್ತೆ, ಇಂಟರ್ವ್ಯೂರ್ಗೆ ಇಮೇಲು ಚೆನ್ನಾಗಿ ಕ್ರಿಯೇಟ್ ಆಗಿರೋದು ಅವ್ರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ ಕೇಸ್ ನೀವೇನಾದರೂ ಸೆಲೆಕ್ಟ್ ಆದ್ರಿ ಅಂತ ಅಂದರೆ ಅವ್ರು ನಿಮ್ಮ ಇಮೇಲ್ಗೆ ನೀವು ಸೆಲೆಕ್ಟ್ ಆಗಿರೋ ಅಂತಾನು ಫಾರ್ವರ್ಡ್ ಮಾಡ್ಬೋದು. ಆ್ಯಂಡ್ ನಾಳೆ ವಿಡಿಯೋ ಬಂದ್ಬಿಟ್ಟು ಕಮ್ಯುನಿಕೇಷನ್ ಸ್ಕಿಲ್ದು ರಿಯಾಲಿಟಿ ಹೇಳ್ತೀನಿ, ಆಯ್ತಾ? ಹಂಗಂದ್ರೆ ಕಮ್ಯುನಿಕೇಷನ್ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೋ ಆಗಲ್ವೋ ಅಂತ. ಆ್ಯಂಡ್ ಅಲ್ಲಿವರೆಗೂ ನೀವು ಇವತ್ತು ರೆಸ್ಯೂಮೆನ ಬಿಲ್ಡ್ ಮಾಡಿಲ್ವೋ ಬಿಲ್ಡ್ ಮಾಡಿಲ್ವೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.